ಹಣಕಾಸಿನ ಬಗ್ಗೆ ಜಾಸ್ತಿ ಕಷ್ಟ ಇತ್ತು, ಬಡತನ ಜಾಸ್ತಿ ಇತ್ತು, ಖರ್ಚು ಜಾಸ್ತಿ ಆಗ್ತಾಯಿತ್ತು, ಸಾಲ ಬೇರೆ ಜಾಸ್ತಿ ಆಗ್ತಾಯಿತ್ತು ಸರ್. ಅವಾಗ ಆರೋಗ್ಯ ಸಮಸ್ಯೆನೂ ಇತ್ತು. ಇಲ್ಲ ದುಡಿದ್ರೂ ಅದು ದುಡ್ಡು ಎತ್ತೋಗ್ತೈತೆ, ಏನು ಯಾವ ಥರ ಖರ್ಚಾಗ್ತೈತೆ ಅನ್ನೋದೇ ದಾರಿ ತೋಚ್ದಂಗೆ ಆಗೋಗಿತ್ತು. ಸರಳ ವಾಸ್ತು ಇದು ಮಾಡಿಸಿದ ಮೇಲೆ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ವ್ಯವಹಾರ ಮಾಡಿ ನಿಮ್ಮದೆಲ್ಲ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಬಗೆಹರಿತೈತೆ, ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಹಣಕಾಸಿನಲ್ಲಿ ಅಷ್ಟೇ ಪ್ರತಿಯೊಂದು ಹೋಗೋ ಕಡೆ ನಮಗೊಂಥರ ಗೌರವ ಸಿಗುತ್ತೆ. ನೆಂಟರಿಷ್ಟರು ಎಲ್ಲ ದೂರ ಆಗಿದ್ದವರೆಲ್ಲನೂ ಸ್ವಲ್ಪ ಹತ್ತತ್ರ ಆದರು. ನಾವು ಅವ್ರ ಹತ್ರನೇ ಎಲ್ಲ ವ್ಯವಹಾರ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ ಸರ್. ಸರಳ ವಾಸ್ತು ಇದು ಪರಿಹಾರ ತಾಂಡಿದ ಮೇಲೆ ನಾನು ಒಂದು ಕಾರ್ ಬೇಕು ಅಂತ ಅಂದ್ಕೊಂಡಿದ್ದೆ. ನೈಟಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳು ಹಾಸ್ಪಿಟ್ಲಿಗೆ ಅರ್ಧ ರಾತ್ರಿಯಲ್ಲಿ ಹೋಗ್ಬೇಕಾಗ್ತೈತೆ. ಅವಾಗ ಅನಾನುಕೂಲಗಳು ಜಾಸ್ತಿ, ಮಳೆಗಾಲಗಳಿಗೆ ಗಾಡಿಗಳು ಹೋಗೋಕ್ಕಾಗಲ್ಲ. ನಾನು ಸರಳ ವಾಸ್ತು ಮಾಡಿಸಿದ ಮೇಲೆ ಒಂದು ಸಂಕಲ್ಪ ಮಾಡಿಕೊಂಡು ಕಾರ್ ಬೇಕೇ ಬೇಕು, ಇರಬೇಕು ಮನೆ ಹತ್ರ ಅಂತೇಳಿ ಒಂದು ಮನಸ್ಸು ಮಾಡಿಬಿಟ್ಟು ಇದು ಮಾಡಿವಿ. ಆ ಟೈಮ್ನಲ್ಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸರಳ ವಾಸ್ತು ಮಾಡಿಸಿದ ಮೇಲೆ ಆಟೋಮೆಟಿಕ್ಕಾಗಿ ಕಾರು ಬಂತು. ಈಗೇನು ಅಂಥ ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ಹೋಗಬೇಕು ಬರಬೇಕು ಅಂತಂದರೆ ಇದು ಸರಳ ವಾಸ್ತು ಮಾಡಿಸಿದ ಮೇಲೆ ಒಂದು 3 ತಿಂಗಳು 4 ತಿಂಗಳ ಒಳಗಡೆ ಕಾರು ತೊಗೊಂಡ್ವಿ ಸರ್.